ನಮಸ್ಕಾರ, ನಾನು ನಿಮ್ಮ ಸ್ವಾಗತ. ರಾಜ್ಯದೆಲ್ಲೆಡೆ ಹಿಂದೆಂದೂ ಕೇಳರಿಯದಂತಹ ಬರ ತಾಂಡವವಾಡುತ್ತದೆ. ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲ. ಕಳೆದ 40 ವರ್ಷಗಳಲ್ಲೇ ಈ ವರ್ಷ ಅತಿ ಕಡಿಮೆ ಮಳೆ ದಾಖಲಾಗಿದ್ದು ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಜಾನುವಾರುಗಳಿಗೆ ಮೇವಿಲ್ಲದೆ ಜಾನುವಾರುಗಳನ್ನ ಕಸಾಯಿ ಖಾನೆಗೆ ಕಟ್ಟುತ್ತಿದ್ದಾರೆ. ಮತ್ತೊಂದೆಡೆ ಅಂತರ್ಜಲ ಮಟ್ಟವೂ ಕ್ಷೀಣಿಸಿದ್ದು 1000 ಅಡಿ ಬೋರ್ವೆಲ್ಗಳನ್ನ ಕೊರೆದರೂ ನೀರು ಬರ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಹಾಸನದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಏಕಲವ್ಯ ಓಪನ್ ಗ್ರೂಪ್ ಹಾಗೂ ಸ್ವಯಂ ಸೇವಕರ ತಂಡ ಅಂತರ್ಜಲ ಸಂರಕ್ಷಣೆಗೆ ಪಣ ತೊಟ್ಟು ಜಿಲ್ಲಾಡಳಿತ ಮಾಡಲಾಗದ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ. ನೀರಿಲ್ಲದೆ ಇಂಗಿ ಹೋಗಿದ್ದ ಬಾವಿ, ಹಳ್ಳ, ತೊರೆಗಳಲ್ಲಿ ಹೂಳೆತ್ತುವ ಮೂಲಕ ಬರಡು ಭೂಮಿಯಲ್ಲಿ ನೀರು ತೆಗೆದು ಗ್ರಾಮದ ಜನ ಜಾನುವಾರುಗಳಿಗೆ ನೀರು ಒದಗಿಸುತ್ತಿದ್ದಾರೆ. ಹಾಸನ ಜಿಲ್ಲೆಯ ಶಾಂತಿಗ್ರಾಮ, ದೊಡ್ಡಗೇಣಿಗೆರೆ, ರಾಮದೇವ್ರ ಹಳ್ಳ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹೂಳೆತ್ತಿ ನೀರು ತೆಗೆದಿದ್ದಾರೆ. ಜಿಲ್ಲೆಯ ಆಯ್ದ 20 ಭಾಗಗಳನ್ನ ಗುರುತಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಅಲ್ಲೂ ಶ್ರಮದಾನ ಮಾಡಿ ಹೂಳೆತ್ತಿ ಗ್ರಾಮಸ್ಥರಿಗೆ ಜನ ಜಾನುವಾರುಗಳಿಗೆ ನೀರು ಒದಗಿಸುವ ಅಭಿಲಾಷೆಯನ್ನ ಇಟ್ಟುಕೊಂಡಿದ್ದೇವೆ ಎನ್ನುತ್ತಾರೆ ಏಕಲವ್ಯ ಓಪನ್ ಗ್ರೂಪ್ನ ನಾಯಕ ಆರ್.ಜಿ. ಗಿರೀಶ್. ಪ್ರತಿ ಭಾನುವಾರ ಶ್ರಮದಾನದಲ್ಲಿ ತೊಡಗಿಸಿಕೊಳ್ಳುವ 50ಕ್ಕೂ ಹೆಚ್ಚು ರೋವರ್ಸ್ ಮತ್ತು ರೇಂಜರ್ಸ್ ಯುವಕ ಯುವತಿಯರು ಯಾವುದೇ ಫಲಾಪೇಕ್ಷೆಯ ನಿರೀಕ್ಷೆ ಇಲ್ಲದೆ ಜನ ಜಾನುವಾರುಗಳಿಗೆ ನೀರು ಒದಗಿಸಬೇಕೆಂಬ ಸದುದ್ದೇಶದಿಂದ ಈ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ, ಸಚಿನ್, ಚಿರಂತಗೌಡ, ಸಂದೀಪ್, ಕಾರ್ತಿಕ್, ಲಾವಣ್ಯ, ಹೇಮಾ, ಸಂಜೀವಿನಿ, ದಿವ್ಯಾ, ಭವಾನಿ, ಸ್ವಾಮಿ, ಕಿರಣ್, ಅಶೋಕ್ ಸೇರಿದಂತೆ ಶ್ರಮದಾನದಲ್ಲಿ ಪಾಲ್ಗೊಳ್ಳುವ 50ಕ್ಕೂ ಹೆಚ್ಚು ಮಂದಿ ಸ್ವಯಂ ಸೇವಕರು ಊಟ, ತಿಂಡಿ, ಪ್ರಯಾಣ ವೆಚ್ಚವನ್ನ ತಾವೇ ಭರಿಸುತ್ತಿದ್ದು ವಿದ್ಯಾರ್ಥಿಗಳು ಎಷ್ಟು ದಿನ ಎಂದು ಕೈಯಿಂದ ಹಣ ಹಾಕಿ ಸೇವೆ ಮಾಡಲು ಸಾಧ್ಯ ಹೇಳಿ? ಇನ್ನು 70ರ ಇಳಿವಯಸ್ಸಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಡಿಟಿಸಿ ಕಾಂಚನಮಾಲಾ ಅವರು ಪ್ರತಿ ಶ್ರಮದಾನದಲ್ಲಿ ಪಾಲ್ಗೊಂಡು ಶ್ರಮದಾನ ಮಾಡುವ ಮೂಲಕ ಯುವಕರಿಗೆ ಪ್ರೋತ್ಸಾಹ ತುಂಬುತ್ತಿರುವುದು ಇನ್ನೂ ವಿಶೇಷ. ಇತ್ತ ಜಿಲ್ಲಾಡಳಿತ, ಅಂತರ್ಜಲ ಅಭಿವೃದ್ಧಿ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಅಂತರ್ಜಲ ಸಂಪೂರ್ಣ ಕುಸಿದಿದೆ, ನೀರೆತ್ತಲು ಸಾಧ್ಯವೇ ಇಲ್ಲ ಎಂದು ಕೈಚೆಲ್ಲಿ ಕುಳಿತಿರುವಾಗ ಸ್ವಯಂ ಸೇವಕರು ಅಧಿಕಾರಿಗಳಿಂದ ಆಗದ ಕಾರ್ಯವನ್ನ ಮಾಡಿ ತೋರಿಸಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸ್ವಯಂ ಸೇವಕರ ಊಟ, ತಿಂಡಿ, ಪ್ರಯಾಣ ವೆಚ್ಚವನ್ನಾದರೂ ಭರಿಸುವ ಮೂಲಕ ಅಂತರ್ಜಲ ವೃದ್ಧಿಗೆ ಕೈ ಜೋಡಿಸಲಿ ಎಂಬುದೇ ನಮ್ಮ ಆಶಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ಜಸ್ಟ್ ವ್ಯೂನ ಸಬ್ಸ್ಕ್ರೈಬ್ ಮಾಡಿ.